ಸಮಾಜದಲ್ಲಿ ಯಾವುದಾದ್ರೂ ಕ್ರೈಮ್ ಆದರೆ, ದೊಡ್ಡ ಮಟ್ಟದ ಹತ್ಯಾಕಾಂಡ ಆದರೆ ಅದನ್ನು ಧ್ವನಿ ಮಾಡಬೇಕಾದ್ದು ಪ್ರತಿಯೊಬ್ಬ ಸಾರ್ವಜನಿಕ ನಾಗರಿಕನ ಕರ್ತವ್ಯ. ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿ ಅವರಿಗೆ ಶಿಕ್ಷೆ ಕೊಡಿಸಬೇಕಾದ್ದು ಸಂಬಂಧಪಟ್ಟಂತ ಸರ್ಕಾರದ ಕೆಲಸ. ಸರ್ಕಾರದ ಕೈಯಲ್ಲಿ ಕೆಲಸ ಮಾಡಿಸಬೇಕಾದ್ದು ವಿರೋಧ ಪಕ್ಷದ ಕೆಲಸ. ಬಟ್ ಆದರೆ ಈ ಧರ್ಮಸ್ಥಳ ಅನ್ನೋ ಹತ್ಯಾಕಾಂಡದಲ್ಲಿ ಏನಾಗ್ತಾ ಇದೆ ಅಂತಂದರೆ, ಸಾರ್ವಜನಿಕರು ಸಂವಿಧಾನಿಕವಾಗಿ ತಮ್ಮ ಧ್ವನಿಯನ್ನೇನೋ ಎತ್ತಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಸಾರ್ವಜನಿಕರ ಕೈಯಲ್ಲಿ SIT ರಚನೆ ಮಾಡೋ ಪವರ್ಸ್ ಇದೆಯಾ? ಇಲ್ಲ. SIT ರಚನೆ ಮಾಡುವಂಥ ಪವರ್ಸ್ ಇರೋದು ಸರ್ಕಾರಕ್ಕೆ. ಅದನ್ನು ಪ್ರಶ್ನೆ ಮಾಡುವಂಥ ಪವರ್ಸ್ ಯಾರ ಬಳಿ ಇದೆ? ವಿರೋಧ ಪಕ್ಷದ ನಾಯಕರ ಬಳಿ, ವಿರೋಧ ಪಕ್ಷದ ಬಳಿ, ಅಫ್ಕೋರ್ಸ್ BJP ಬಳಿ. SIT ರಚನೆ ಮಾಡಬೇಕಾದಂಥ ಪವರ್ಸು ಕಾಂಗ್ರೆಸ್ ಬಳಿ ಇದೆ. ಅದನ್ನು ಪ್ರಶ್ನೆ ಮಾಡಿ ಧರ್ಮಸ್ಥಳದ ಹತ್ಯಾಕಾಂಡಕ್ಕೆ SITನ ರಚನೆ ಮಾಡಿ ಕಾನೂನಾತ್ಮಕವಾಗಿ ಒಂದು ಇನ್ವೆಸ್ಟಿಗೇಷನ್ ಮಾಡಿ ಶಿಕ್ಷೆ ಕೊಡಿಸಬೇಕಾದಂಥ ಜವಾಬ್ದಾರಿ BJP ಮೇಲೆ ಇದೆ. ಇವತ್ತು ಕಾಂಗ್ರೆಸ್ಸು ಸಹ ತನ್ನ ಜವಾಬ್ದಾರಿಯನ್ನು ಮೆರಿತಾ ಇಲ್ಲ. ನುರುಚಿಕೊಂಡು ಬಚ್ಚಿಕೊಂಡು ನಾನು ನೋಡೋದಂಥ ವಿಚಾರ ಏನು ಅಂತಂದರೆ, SIT ಮಾಡೋಕ್ಕೆ ತಡ ಯಾಕಾಯಿತು ಅನ್ನೋದು ನಮಗೆ ತುಂಬ ಲೇಟಾಗಿ ಗೊತ್ತಾಗಿದ್ದೇನು ಅಂತಂದರೆ, ಸಿದ್ದರಾಮಯ್ಯ ಅನ್ನೋ ಒಬ್ಬ ದೇವರು ನಂಬದಂಥ ವ್ಯಕ್ತಿ ಧರ್ಮಸ್ಥಳದಲ್ಲಿ ಕೆಲವರು ಕಾಲಿಗೆ ಬಿದ್ದಿದ್ದಾರೆ ಅಂತಂದರೆ, ಯಾರ ಮೇಲೆ ನಾವು ತನಿಖೆ ಮಾಡಿ ಅಂತ ಹೇಳ್ತಿರೋ, ಯಾರ ಮೇಲೆ ನಮಗೆ ಡೌಟ್ ಇದೆಯೋ ಅವ್ರ ಕಾಲಿಗೆ ಬಿದ್ದಂಥ CM, ಡೆಪ್ಯೂಟಿ CM ನಿಜವಾಗ್ಲೂ ಇದನ್ನು ನೋಡಿದ್ರೆ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇದೆಯಾ? ಹೋಗ್ಲಿ ಏನೋ ಧೈರ್ಯ ಮಾಡಿ ಆ ಧನಂಜಯ ಅನ್ನೋ ಅಡ್ವೊಕೇಟ್ ಅನ್ನೋ ಅವ್ರ ಟೀಮು ಆ ಭೀಮನನ್ನು ಕರ್ಕೊಂಡ್ಬಂದು ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕರೆಕ್ಟ್ ಆಗಿದ್ದಾಗ ಅದರಲ್ಲಿ ಎವಿಡೆನ್ಸ್ ಇದೆ, ಪ್ರೈಮಾ ಫೇಶಿಯಾ ಇದೆ, FIR ಮಾಡಬೇಕು ಅನ್ನೋ ಒಂದು ಪರಿಸ್ಥಿತಿ ಇದೆ ಅಂದಾಗ ಧರ್ಮಸ್ಥಳ ಪೊಲೀಸರು FIR ಮಾಡ್ತಾರೆ. ತದನಂತರ ಸ್ವಾಯಿಚ್ಛ ಹೇಳಿಕೆ ಆಗುತ್ತೆ. ಅಲ್ಲಿಂದನೇ ಶುರುವಾಗೋದು ಏನು SIT ಯಾಕೆ ಬೇಕು ಅಂತ ಅಲ್ಲಿಂದನೇ ಶುರುವಾಗುತ್ತೆ. ತನಿಖೆ ಮಾಡಿ ನೋಟಿಸ್ ಕೊಡಬೇಕಾದಂಥ ಧರ್ಮಸ್ಥಳ ಪೊಲೀಸರು ಭೀಮನಿಗೆ ರೋದನೆ ಕೊಡೋಷ್ಟು ಹಚ್ಕೊಳ್ತಾರೆ. ಎಲ್ಲೆಲ್ಲಿದೆ ತೋರಿಸು ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಆ ಜಾಗಗಳನ್ನು ಪೊಲೀಸರಿಗೆ ತೋರಿಸದೆ ಕೋರ್ಟಿಂದ ಎಕ್ಸುಮೇಷನ್ ಆರ್ಡರ್ ತಗೊಂಬನ್ನಿ, ಅವಾಗ ಮಾತ್ರ ತೋರಿಸ್ತೀನಿ ಅಂತೇಳಿ ಭೀಮಾ ಮತ್ತು ಅವರ ವಕೀಲರು ಹಠಕ್ಕೆ ಬೀಳ್ತಾರೆ. ಈ ಹಠಕ್ಕೆ ಬಿದ್ದಾಗ ಒಂದು ಕಡೆ ಮಾಹಿತಿಗಳನ್ನು ಕಲೆ ಹಾಕಿ ಕೊಲೆಗಾರರಿಗೆ ಹೆಲ್ಪ್ ಮಾಡೋಕ್ಕೆ ಧರ್ಮಸ್ಥಳ ಪೊಲೀಸರು ನಿಂತಾಗ, ಸಾಮಾನ್ಯ ಜನರ ಧ್ವನಿಯಾಗಿ ನಾವುಗಳು ಇಡೀ ಕರ್ನಾಟಕದ ಜನ ಈ ಒಂದು ಧರ್ಮಸ್ಥಳದ ಹತ್ಯಾಕಾಂಡಕ್ಕೆ SIT ಬೇಕೇ ಬೇಕು ಅಂತ ನಿಂತ್ಕೊಳ್ತಾರೆ. ಬೀದಿಗೆ ಅಡ್ವೊಕೇಟ್ಗಳು ಹಿಡಿತಾರೆ, ಜನ ವಿಡಿಯೋ ಮಾಡಾಕ್ತಾರೆ. ನಮ್ಮಂತವರು ಈ ಒಂದು ಹತ್ಯಾಕಾಂಡವನ್ನ ನ್ಯಾಷನಲ್ ಮಟ್ಟಕ್ಕೆ, ರಾಷ್ಟ್ರೀಯ ಮಟ್ಟಕ್ಕೆ, ಇಂಟರ್ನ್ಯಾಷನಲ್ ಮಟ್ಟಕ್ಕೆ BBC, CNBC ಅವರುಗಳ ಗಮನಕ್ಕೆ ತಂದು ಮಾಧ್ಯಮದ ಒತ್ತಡತೆ ಏರಲಾಗುತ್ತದೆ. ಆದರೂ ಕೂಡ ಈ CM ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಸರ್ಕಾರ ಯಾವುದೇ ಕಾರಣಕ್ಕೂ SIT ರಚನೆ ಮಾಡಲ್ಲ. ಆಮೇಲೆ ವಕೀಲರುಗಳು ಬೀದಿಗಿಳಿತಾರೆ, ರೆಪ್ರೆಸೆಂಟೇಷನ್ ಕೊಡ್ತಾರೆ. ಒಬ್ಬ ನಿವೃತ್ತ ನ್ಯಾಯಮೂರ್ತಿಗಳು ಬೀದಿಗಿಳಿದು ಹೋರಾಟ ಮಾಡುವಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಬಂದ್ಬಿಡ್ತದೆ. ತದನಂತರ ಯಾವ ರಾಹುಲ್ ಗಾಂಧಿ ಮಣಿಪುರದಲ್ಲಿ ನಗ್ನ ಮತ್ತೆ ಅತ್ಯಾಚಾರಗಳಾದಾಗ ಅಲ್ಲಿ ಹೋಗಿ BJP ವಿರುದ್ಧ ಧ್ವನಿ ಮಾಡಿದು, ಅದೇ ರಾಹುಲ್ ಗಾಂಧಿಗೆ ಹಿಂದಿ ಮತ್ತು ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಅವ್ರಿಗೆ ಅರ್ಥ ಆಗಲ್ಲ ಅಂತ ಹೇಳಿ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಅವ್ರಿಗೆ ವಿಡಿಯೋಗಳನ್ನು ಮಾಡಾಕಿ BBC ಮತ್ತು CNBCಯನ್ನು ರಾಹುಲ್ ಗಾಂಧಿ ಮುಂದೆ ಮೈಕ್ ಇಡಕ್ಕೆ ಪ್ರಶ್ನೆ ಕೇಳಕ್ಕಾಗತ್ತೆ. ಮಾಧ್ಯಮದ ಒತ್ತಡ ತಾಳದೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವ್ರಿಗೆ ಹೇಳಿ ಶನಿವಾರ ಐ ಥಿಂಕ್ ಜುಲೈ 19 SIT ಸ್ಥಾಪನೆ ಆಗುತ್ತೆ. SIT ಸ್ಥಾಪನೆ ಆದರೂ ಯಾವುದೇ ರೀತಿಯ ಮುಂದುವರಿಕೆ ಹೋಗಲ್ಲ. SIT ಅವರು ಬೆಳಗ್ಗೆ ಧರ್ಮಸ್ಥಳಕ್ಕೆ ಹೋಗೋದು, ಆಮೇಲೆ ಮಂಗಳೂರಲ್ಲಿ ಕೂತ್ಕೊಳೋದು, ಒಂದು ವಾರ ಇದೇ ರೀತಿ ಉಚ್ಚಾಟ ಮಾಡ್ಕೊಂಡು ಕೂತ್ಕೊಂತಾರೆ. ತದನಂತರ SIT ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರವನ್ನು ಯಾವ ರೀತಿ ಚೇಂಜ್ ಮಾಡೋಕ್ಕಾಯ್ತೋ ಅದೇ ರೀತಿ SITನೂ ಕೂಡ ಚೇಂಜ್ ಮಾಡಲಾಗುತ್ತದೆ. ತದನಂತರ ಶುರುವಾಗಿದ್ದೆ ನಿಜವಾದಂಥ ಒಂದು ವಿರೋಧ. ಕಾರಣ ಯಾಕೆ ಅಂತಂದರೆ, ಅಲ್ಲಿರುವ ಹತ್ಯಾಕಾಂಡವನ್ನು ಬಹಿರಂಗಪಡಿಸಿದ್ರೆ BJPಗೆ ಬೇಕಾದಂಥವ್ರು ಸುಮಾರು ಜನ ಜೈಲಿಗೆ ಹೋಗ್ತಾರೆ, BJP ಪಾರ್ಟಿಗೆ ಡ್ಯಾಮೇಜ್ ಆಗುತ್ತೆ, ಆ ಐಡಿಯಾಲಜಿಗೆ ಡ್ಯಾಮೇಜ್ ಆಗುತ್ತೆ ಅಂತ BJP ಮತ್ತೆ ಕೊಲೆಗಾರರ ಒಂದು ಟೀಮು ಒಬ್ಬರಾದ್ಮೇಲೆ ಒಬ್ಬರು ಫೀಲ್ಡ್ಗೆ ಇಳಿಸ್ತಾ ಹೋಗ್ತಾರೆ. ಮೊದಲಿಗೆ ಬಂದಿದ್ದೆ ಒಂದಷ್ಟು
ಸೋ ಕಾಲ್ಡ್ ವಸಂತ್ ಗಿಳಿಯಾರ್ ಅನ್ನೋ ವ್ಯಕ್ತಿ ಮಾತಾಡಕ್ಕೇನಿಲ್ಲ, ವಿರೋಧ ಮಾಡಿದ್ರು ಸಮಸ್ಯೆ ಇಲ್ಲ. ಆ ವ್ಯಕ್ತಿಯ ಮಾತಲ್ಲಿ ನುಗ್ಗಿ ಹೊಡಿತೇವೆ. ಜಗದೀಶ್ ಯಾಕೆ ಬಂದಿದ್ದಾರೆ, ಡಿ ಕೆ ಶಿವಕುಮಾರ್ ಅವ್ರ ವಿರೋಧ. ನಾವು ಯಾರ ವಿರೋಧನ ಆಗಿರ್ಲಿ, ನಾವು ಎಲ್ಲೂ ಕೂಡ ನುಗ್ಗು ಹೊಡಿತೀವಿ. ನಮ್ಮ ಹುಡುಗರು ಹೊಡೆದ್ರೆ ನುಗ್ಗು ಹೊಡಿತೀವಿ ಅಂತ ಗಿಳಿಯಾರ ಹೇಳ್ತಾನೆ, ಅಲ್ಲಿ ಹೊಡಿತಾರೆ. ಇಲ್ಲಿ ವಿಶ್ವನಾಥ್ ಅಸೆಂಬ್ಲಿಲಿ ಹೇಳ್ತಾನೆ, ಜಗದೀಶ್ಗೆ ಯಾರಾದರೂ ಹೊಡೆದ್ರೆ ನಾನ್ ಜವಾಬ್ದಾರಿ ಅಲ್ಲ ಅಂತ. ಅಂದ್ರೆ ಪ್ರಜಾತಂತ್ರದಲ್ಲಿ ನ್ಯಾಯ ಕೇಳದೆ ಎಷ್ಟು ದೊಡ್ಡ ಅಪರಾಧ ಆಗ್ಬಿಟ್ಟಿದೆ ಅನ್ನೋದನ್ನ ಈಗ ನಮಗೆಲ್ಲ ಅನ್ನಿಸ್ತಾ ಇದೆ. ದ್ವಾರಕೀಶ್ ಅವರ ಒಂದು ಹಾಡಿದೆ, ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ, ಬಡವನು ನ್ಯಾಯವ ಕೇಳುವುದೇ ಅನ್ಯಾಯ, ನ್ಯಾಯ ಎಲ್ಲಿದೆ. ಇಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ. ಬರೀ ಗಿಳಿಯಾರ್ಗೆ ನಿಲ್ಲಲ್ಲ. ವಸಂತ್ ಗಿಳಿಯಾರ್ ಆಗಿದ ತಕ್ಷಣ ಓಕೆ ನುಗ್ಗಿ ಹೊಡಿತೀನಿ ಅನ್ನೋ ಡೈಲಾಗ್ ಅನ್ನ ಬಿಟ್ಟ ತಕ್ಷಣ ಅಲ್ಲಿ ಯೂಟ್ಯೂಬರ್ಸ್ಗಳ ಮೇಲೆ ಅಟ್ಯಾಕ್ ಆಗುತ್ತೆ. ಪವರ್ ಟಿವಿ ಅನ್ನೋ ರಾಕೇಶ್ ಶೆಟ್ಟಿ ತನ್ನ ಮಾಧ್ಯಮದಲ್ಲಿ ಕೂತ್ಕೊಂಡು ಇಡೀ SIT ತನಿಖೆಯನ್ನ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಪ್ರತಿದಿನ ಮಾಡಕ್ ಹಚ್ಕೊಳ್ತಾನೆ. ಇದಕ್ಕೊಂದಷ್ಟು ಅವನಿಗೆ ಸಪೋರ್ಟ್ ಸಹ ಸಿಕ್ಕಿದೆ ಕೊಲೆಗಾರರಿಂದ. ಈ ನ್ಯೂಸ್ ಹಾಕಲ್ಲ ಅಂತ ಕೂಡ ಮಾಹಿತಿ ಗೊತ್ತಾಗುತ್ತೆ. ತದನಂತರ ಸ್ಪಾಟ್ಗೆ ಹೋಗ್ತಾನೆ, ಹುಚ್ಚುಚ್ಚುವಾಗಿ ಮಾತಾಡ್ತಾನೆ, ಇಲ್ಲದ ಕಥೆಗಳನ್ನ ಕಟ್ತಾನೆ. ಕೆಟ್ಟ ಭಾಷೆಯಲ್ಲಿ ಮಹೇಶ್ ತಿಮ್ರುಡಿ ಅವರನ್ನ, ಇನ್ನೊಂದಷ್ಟು ಜನರನ್ನ ನಿಂದಿಸ್ತಾನೆ. ಅಲ್ಲಿ ನಮಗಿರೋ ಮಾಹಿತಿ ಪ್ರಕಾರ ಈತ ಡೀಲ್ಗೆ ಹೋಗಿದ್ದ, ವರ್ಕೌಟ್ ಆಗಿಲ್ಲ ಅಂದಾಗ ಅವ್ರ ವಿರುದ್ಧ ತಿರುಗಿ ಬಿದ್ದು ಎತ್ತು ಕಟ್ತಾನೆ. ಒಂದ್ ಕಡೆ ವಸಂತ್ ಗಿಳಿಯಾರ್ ಎತ್ತು ಕಟ್ಟಿದ್ರೆ, ಇನ್ನೊಂದ್ ಕಡೆ ಪವರ್ ಟಿವಿ ರಾಕೇಶ್ ಎತ್ತು ಕಟ್ತಾನೆ. ಅದರ ಪ್ರತಿಫಲವೇ ಯೂಟ್ಯೂಬರ್ಗಳ ಮೇಲೆ ನಡೆದಂತ ದಾಳಿಯಾಗತ್ತೆ. ತದನಂತರ ಅದಲ್ಲಿಗೆ ನಿಲ್ಲಲ್ಲ, ಕಿರಿಕೀರ್ತಿ ಅನ್ನೋ ಒಬ್ಬ ಸಂಭಾಷಣಕಾರ ನಿರೂಪಕನನ್ನ ಫೀಲ್ಡ್ಗಳಿಸ್ತಾರೆ. ಜೊತೆಯಲ್ಲಿ ವಿಶ್ವೇಶ್ವರಯ್ಯ ಭಟ್ ಅನ್ನೋ ಮಾಧ್ಯಮ ಲೋಕದ ಐಕಾನ್ ಅನ್ನೋ ವ್ಯಕ್ತಿ ಧರ್ಮಸ್ಥಳದ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದು ಬುಕ್ಗಳನ್ನ ರಿಲೀಸ್ ಮಾಡ್ತಾರೆ. ಇದೆಲ್ಲ ಮಾಡೋದೆಷ್ಟೇನೆ ಯಾವುದೇ ಕಾರಣಕ್ಕೂ ಕೊಲೆಗಾರರುಗಳನ್ನ, ಈ ತನಿಖೆಯನ್ನ ದಿಕ್ಕು ತಪ್ಪಿಸ್ಬೇಕು, ಕೊಲೆಗಾರರನ್ನ ಕಾಪಾಡಬೇಕು ಅನ್ನೋ ಒಂದು ಅಜೆಂಡಾ ಬಿಟ್ರೆ ಇವ್ರ ಬಳಿ ಏನು ಇರೋದೇ ಇಲ್ಲ. ತದನಂತರ ಫೀಲ್ಡ್ ಇಳಿದವನೇ ಅಪೋಸಿಷನ್ ಲೀಡರ್ ಆರ್ ಅಶೋಕ ಈ ಒಂದು SIT ತನಿಖೆಯಿಂದ ಸಾಬ್ರಿದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಇದರಿಂದ ಕಮ್ಯುನಿಸ್ಟ್ ಕೇರಳ ಗವರ್ಮೆಂಟ್ ಇದೆ. ಆಮೇಲೆ ಇದನ್ನೆಲ್ಲ ಹಿಂದುತ್ವ ಐಡಿಯಾಲಜಿನ ಡ್ಯಾಮೇಜ್ ಮಾಡಕ್ಕೆ ನಾವು ಯಾವ ಹಿಂದುತ್ವ ಐಡಿಯಾಲಜಿನ ಡ್ಯಾಮೇಜ್ ಮಾಡ್ತಾ ಇಲ್ಲ. ನೀವು ಯಾವ ಹಿಂದುತ್ವಗಳು ಅಲ್ಲ. ಹಿಂದುತ್ವ ಹೆಸರಲ್ಲಿ ಅಧಿಕಾರವನ್ನ ತಿಂದವರು ಹಿಂದೂ ಹೆಣ್ಮಕ್ಳೇ ಅಲ್ಲಿ ಸತ್ತಾಗ ಬಾಯಿ ಮುಚ್ಕೊಂಡು ಕೂತ್ಕೊಂಡು ಅಂತ ಇಡಿಯಟ್ಸ್ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ. ಕಾಂಗ್ರೆಸ್ ಒಂದೇ ಮೇಲೆ ಅಲ್ಲ, ಬಿಜೆಪಿ ಮೇಲೆ ಯಾವುದೇ ರೀತಿಯ ಬಿಜೆಪಿ ಕಾಂಗ್ರೆಸ್ ಮೇಲೆ ಯಾವುದೇ ಭರವಸೆಗಳು ಸಾಮಾನ್ಯ ಜನರಿಗೆ ಇವತ್ತು ಉಳಿದಿಲ್ಲ. ಇವತ್ತು SITನ ಯಾಕೆ ತಡ ಮಾಡಿದ್ರು ಅಂತ ನೋಡೋದಾದ್ರೆ, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಧರ್ಮಸ್ಥಳಕ್ಕೆ ಹೋಗಿ ಯಾರ ಕಾಲಿಗೆ ಬಿದ್ರು ಅದನ್ನ ನೋಡಿದಾಗ ನಮ್ಗೆ ನಿಜವಾಗ್ಲೂ ನ್ಯಾಯ ಸಿಗುತ್ತಾ ಅನ್ನೋ ಒಂದು ಡೌಟ್ ಆಗುತ್ತೆ. ತನಿಖೆ ಪಥದಲ್ಲಿರ್ಬೇಕಾದ್ರೆ ಡೆಪ್ಯೂಟಿ CM ಹೇಳ್ತಾರೆ ಒಂದು SIT ತನಿಖೆ ಮಾಡ್ಕೋರೆ, ಅವರೇ ಮಾಡ್ರು ಅಂತ SIT ಇಟ್ಕೊಂಡು ಒಬ್ಬ ಡೆಪ್ಯೂಟಿ CM ಹೇಳ್ತಾರೆ ಇದು ಖಾಲಿ ಡಬ್ಬ, ಏನು ಸಿಗ್ತಾ ಇಲ್ಲ ಅಂತ. ಒಂದು ತನಿಖೆ ನಡಿಬೇಕಾದ್ರೆ ತಮ್ಮ ಪರ್ಸನಲ್ ಒಪಿನಿಯನ್ಗಳನ್ನ ಮಾಡಬಾರ್ದು ಅನ್ನೋ ಒಬ್ಬ ಕಾಮನ್ ಸೆನ್ಸ್ ಇಲ್ಲದಂತ ವ್ಯಕ್ತಿ ಡೆಪ್ಯೂಟಿ CM ರಾಜಕೀಯ ಹಾಕಿದ್ದಾನೆ ಅಂತಂದ್ರೆ ಇದು ನಿಜವಾಗ್ಲೂ ನಮ್ಮ ದುರ್ದೈವ ಅಂತ ನಮ್ಗೆ ಅನ್ಸುತ್ತೆ. ಅಶೋಕ್ಗೆ ನಿಲ್ಲಲ್ಲ, ಡಿ ಕೆ ಶಿವಕುಮಾರ್ಗೆ ನಿಲ್ಲಲ್ಲ, ಸಿದ್ದರಾಮಯ್ಯ ಅವ್ರ ಕೈಲಿ ಬಲವಂತವಾಗಿ SIT ಮಾಡಿಸೋದಕ್ಕೂ ಎಲ್ಲಿಗೂ ನಿಲ್ಲಲ್ಲ. ತದನಂತರ ಬರದೆ ಬಿ ಸಿ ಪಾಟೀಲ್ ಬಂದು ಒಂದು ಹೇಳಿಕೆಯನ್ನ ಕೊಡ್ತಾನೆ ರಿಪೀಟೆಡ್ ಆಗಿ, ಭೀಮಾ ಒಬ್ಬ ಮಾನಸಿಕ ಅಸ್ವಸ್ಥ ಅಂತ. ತನ್ನ ಮಗಳ ಗಂಡ, ತನ್ನ ಸ್ವಂತ ಅಳಿಯ ಡಿಪ್ರೆಷನ್ಗೆ ಹೋಗಿ ಸೂಸೈಡ್ ಮಾಡಿಕೊಂಡು ತನ್ನ ಮಗಳು ವಿಧವೆ ಆಗಿರುವಂತ ಪರಿಸ್ಥಿತಿನಲ್ಲಿ ಇನ್ನೊಬ್ಬರು ಹೆಣ್ಣುಮಕ್ಕಳು ಹತ್ಯೆ ಆಗಿದೆ, ಅತ್ಯಾಚಾರ ಆಗಿದೆ ಅಂತ ನಾವೆಲ್ಲ ಕೂಗ್ಬೇಕಾದ್ರೆ ನಮ್ಮ ಜೊತೆನಲ್ಲಿ ಧ್ವನಿ ಕೂಡಿಸಬೇಕಾದಂತ BC ಪಾಟೀಲ್ ಅವರು ಭೀಮನನ್ನ ಮಾನಸಿಕ ಅಸ್ವಸ್ಥರಂತಾರೆ. ನಾವ್ ಏನ್ ಹೇಳೋಣ, ನಾವ್ ಏನ್ ಮಾಡೋಣ? ಅವ್ರ ಮನೆಯಲ್ಲಿ ಹೆಣ್ಮಕ್ಳಿಗೆ ಆಗಿರೋ ಅನ್ಯಾಯನ ಕಣ್ಣಲ್ಲಿ ನೀರಿಟ್ಕೊಂಡು ಇದನ್ನ ನೋಡಿದಾಗ ಖಂಡಿತವಾಗಿ ಇದಕ್ಕೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಮನಸ್ಥಿತಿ BC ಪಾಟೀಲ್ ಅವ್ರಿಗೆ ಬರ್ತಾ ಇತ್ತು. ಬಟ್ ಆದರೆ ಏನ್ ಮಾಡೋದು? ಆಮೇಲೆ ಬರೀ BC ಪಾಟೀಲ್ಗೆ ನಿಲ್ಲಲ್ಲ, ತದನಂತರ ಬರೋನೆ ಯತ್ನಾಳ್ ಈ ಒಂದು ಎಂಟೈರ್ ತನಿಖೆಗೆ ದಿಕ್ಕು ತಪ್ಸಕ್ಕೆ ಮುಸ್ಲಿಂ ಹೆಣ್ಣು ಮಕ್ಕಳನ್ನ ಹಿಂದೂ ಹುಡುಗರು ಮದುವೆ ಆದ್ರೆ 5 ಲಕ್ಷ ಕೊಡ್ತೀನಿ ಅಂತಾರೆ.
ಅಕಸ್ಮಾತ್ ನೋಡಿ ಅವ್ರವ್ರ ಜಾತಿ, ಅವ್ರವ್ರ ಧರ್ಮ ಅವ್ರವ್ರಿಗೆ ಮುಖ್ಯ. ಇವತ್ತು ಮುಸ್ಲಿಂ ಅವರು ಯಾರಾದರೂ ಹಿಂದೂ ಹೆಣ್ಮಕ್ಳನ್ನ ಎತ್ತಾಕೊಂಡು ಹೋಗಿ ಮದುವೆ ಆಗಿ ಅಂತ ಹೇಳಿದ್ರೆ ಸುಮ್ಮನೆ ಬಿಡ್ತಾರ ಈ ಸಮಾಜ, ಈ ಬಿಜೆಪಿಯವರು ಸುಮ್ಮನೆ ಬಿಡ್ತಾರ? ಅದೇ ರೀತಿನಲ್ಲಿ ಹಿಂದೂ ಹುಡುಗರು ಮುಸಲ್ಮಾನರ ಹೆಣ್ಮಕ್ಳನ್ನ ಎತ್ತಾಕೊಂಡು ಹೋಗಿ ಮದುವೆ ಆಗುವಂತಂದ್ರೆ ಯಾವ ನ್ಯಾಯ ಇದು? ನಾವು ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಂತ ನಮ್ಗನ್ಸಲ್ವಾ? ಏನಾದರೂ ಅನ್ಯ ಧರ್ಮದವರು ಗುಲಾಮರ? ಈ ಒಂದು ಸಾರ್ವತ್ರಿಕ ಪ್ರಜಾಪ್ರಭುತ್ವ ಸಂವಿಧಾನಕ ದೇಶದಲ್ಲಿ, ಒಂದು ರಿಪಬ್ಲಿಕನ್ ದೇಶದಲ್ಲಿ ಕಂಡೋರೆ ಅನ್ಯ ಧರ್ಮದ ಹೆಣ್ಣು ಮಕ್ಕಳನ್ನ ಎತ್ತಾಕೊಂಡು ಹೋಗಿ ಮದುವೆ ಆಗಿ ನಾನು 5 ಲಕ್ಷ ಕೊಡ್ತೀನಿ ಅಂತಂದ್ರೆ, ಎಲ್ಲೋ ಒಂದು ಕಡೆ ನಾಳೆ ನಡೆಯುವಂತ ಕ್ರೈಮ್ಗೆ ಇವನೇ ಅದಕ್ಕೆ BC ಪಾಟೀಲ್ನೇ ನಾಳೆ ದಿವಸ ಅಕಸ್ಮಾತ್ ಯಾರಾದ್ರೂ 5 ಲಕ್ಷಕ್ಕೆ ಆಸೆ ಬಿದ್ದು ಯಾರಾದ್ರೂ ಕೊಲೆಗಿಲೆ ಮದುವೆ ಮಾಡಿಕೊಂಡು ಅವರನ್ನೇನಾದ್ರೂ ಆ ಸಮುದಾಯದವರು ಮುಸಲ್ಮಾನರು ಕೊಲೆ ಮಾಡಿದ್ರೆ ಅದಕ್ಕೆ ಹೊಣೆ ಈ BC ಪಾಟೀಲ್ ಆಗ್ತಾನ? ಇವನ ಇಬ್ಬರು ಮಕ್ಕಳು, ಒಬ್ಬನು ಡಾಕ್ಟರ್, ಇನ್ನೊಬ್ಬ ಲಾಯರ್ ಓದ್ತಾ ಇದ್ದಾನೆ. ಮಕ್ಕಳನ್ನ ಫಾರಿನ್ ನಲ್ಲಿ ಓದಿಸ್ತಾ ಇರುವಂತ BC ಪಾಟೀಲ್ ಈ ಸಮಾಜಕ್ಕೆ ಕೊಡುವಂತ ಕೊಡುಗೆ ಏನು ಅಂತಂದ್ರೆ, ಮುಸಲ್ಮಾನರ ಹೆಣ್ಮಕ್ಳನ್ನ ಎತ್ತಾಕೊಂಡೋಗಿ 5 ಲಕ್ಷ ಕೊಡ್ತೀನಿ ಅಂತ. ನಾವೆಲ್ಲ ಸೇರಿ ಕಾಂಟ್ರಿಬ್ಯೂಟ್ ಮಾಡಿ ನಿನಗೆ 5 ಕೋಟಿ ಕೊಡ್ತೀನಿ ನಿನ್ನ ಇಬ್ಬರು ಮಕ್ಕಳಿಗೂ. ನೀನು ಯಾವ ಸಮುದಾಯದ ಜೊತೆ ಮದುವೆ ಮಾಡ್ಕೊಂಡ್ರೆ 5 ಲಕ್ಷ ಕೊಡ್ತೀವಿ ಅಂತ ನಾವು 5 ಕೋಟಿ ಕೊಡ್ತೀವಿ. ನಿನ್ನ ಮಕ್ಕಳಿಗೆ ಮದುವೆ ಮಾಡು, ನಿದರ್ಶನ ಮಾಡು, ತದನಂತರ ಮಾತನಾಡು BC ಪಾಟೀಲ್ ಅಂತ ಯತ್ನಾಳ್ ಅಂತ ಹೇಳ್ಬೇಕಾಗತ್ತೆ. ತದನಂತರ ಫೀಲ್ಡ್ ಗಿಳಿಯವನೇ ರೇಣುಕಾಚಾರ್ಯ ಕತೆ ಹೆಂಗಿರುತ್ತಂತಂದ್ರೆ, ಯಾರಾದ್ರೂ ಧರ್ಮಸ್ಥಳದ ವಿಚಾರದಲ್ಲಿ ಮಾತಾಡಿದ್ರೆ ಅವರನ್ನ ಗಲ್ಲಿಗೇರಿಸಿ ಅವ್ರನ್ನ ಕಲ್ಲಲ್ಲಿ ಹೊಡೀರಿ ಅಂದ್ರೆ ಕ್ರೈಮ್ ಅನ್ನ ಮಾಡೋ ಅಂತ ಹೇಳ್ಕೊಡೋ ಅಂತ ಇಂತ ರೇಣುಕಾಚಾರ್ಯ ಅಂತ ವ್ಯಕ್ತಿಗಳ ಇತಿಹಾಸವನ್ನ ತೆಗೆದು ನೋಡಿದ್ರೆ, ಈಗ ಯಾವ ನರ್ಸನ್ನ ಯಾರು ಕಿಸ್ ಮಾಡಿದ್ರು ಅಂತ ನಾವ್ ಯಾರು ಇಲ್ಲಿ ಹೇಳಕ್ ಹೋಗಲ್ಲ. ಯಾಕೆ ಅಂದ್ರೆ ಸಮಾಜಕ್ಕೆ ಬೇಕಾಗಿರೋದು ಇವತ್ತಿನ ಪರಿಸ್ಥಿತಿನಲ್ಲಿ ಬದುಕೋದು, ಜೊತೆನಲ್ಲಿ ನ್ಯಾಯ ಅಂತ. ಇಂಥ ಸಮಯದಲ್ಲಿ ತಾನೊಬ್ಬ ಶ್ರೇಷ್ಠನೆಂದು ನಾವೊಂದು ಯಾವುದೋ ಒಂದು ಬಾವುಟವನ್ನ ಹಿಡ್ಕೊಂಡು ಒಂದು SIT ತನಿಖೆ ಮಾಡಬೇಕಾದ್ರೆ ಬೀದಿಗೆ ಇಳಿದು ಕಲ್ಲಲ್ಲಿ ಹೊಡೀರಿ, ನುಗ್ಗೊಡಿತೀವಿ, 400 ಬಸ್ ಎತ್ಕೊಂಡು ಹೋಗ್ತೀವಿ ಅಂತ ಹೇಳೋಂತ ಈ ಬಿಜೆಪಿಗರ ಪಾಳೆಯವನ್ನ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ. ಒಂದಂತೂ ನಿಜ, ಜೀವನದಲ್ಲಿ ನ್ಯಾಯ ಅನ್ನೋದು ತುಂಬಾ ಶ್ರೇಷ್ಠ, ಅದು ಸಿಗೋದಿಲ್ಲ, ಅದನ್ನ ಪಡ್ಕೊಳ್ಬೇಕಾಗುತ್ತೆ. ಕೊನೆಯಲ್ಲಿ ಇವತ್ತು ನಮಗಿರುವಂತ ಮಾಹಿತಿ ಪ್ರಕಾರ ಮೊನ್ನೆ ಒಬ್ಬ MLA ವಿಶ್ವನಾಥ್, ಸೋಕಾಲ್ಡ್ 4 ಟರ್ಮ್ MLA ಆಗಿರುವಂತ MLA ವಿಶ್ವನಾಥ್ ಒಂದು ಸ್ಟೇಟ್ಮೆಂಟ್ ಮಾಡ್ತಾನೆ. ಯಾರೋ ಒಬ್ಬ ನಕಲಿ ಅಡ್ವೊಕೇಟ್ ನಮ್ಮ ವಿರುದ್ಧ ಮಾತಾಡ್ತಾನೆ ಅಂತ, ಯಾರೋ ಒಬ್ಬನ ಏಕವಚನದಲ್ಲಿ ಮಾತಾಡ್ತಾನೆ ಅಂತ. 400 ವೆಹಿಕಲ್ ನ ತಗೊಂಡು ನೀನು ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಚಪ್ಪಾಳೆ ಹೊಡಿಬೇಕಾ ವಿಶ್ವನಾಥ್? 400 ವೆಹಿಕಲ್ಗಳಿಗೆ 20,000 ಅಂದುಕೊಂಡ್ರೆ ನಿನಗೆ ಬರುವಂತ ಸಂಬಳ 1.5 ಲಕ್ಷಕ್ಕಿಲ್ಲ. ಒಬ್ಬ MLAಗೆ 1.5 ಲಕ್ಷ ಮೇಲೆ ಸಂಬಳ ಇಲ್ಲ. ಒಂದು ವರ್ಷಕ್ಕೆ ನಿನಗೆ 20 ಲಕ್ಷದ ಮೇಲೆ ನಿನಗೆ ಆಮದಾನಿ ಇಲ್ಲ ಒಬ್ಬ MLA ಆಗಿ. ಆದ್ರೂ 80 ಲಕ್ಷ ಖರ್ಚು ಮಾಡಿಕೊಂಡು ವೆಚ್ಚ ಮಾಡಿಕೊಂಡು ಧರ್ಮಸ್ಥಳಕ್ಕೆ 400 ಗಾಡಿ ತಗೊಂಡು ಹೋಗ್ತೀನಿ ಅಂತ ಹೇಳ್ತೀಯಲ್ಲ, ಎಲ್ಲಿಂದ ಬರ್ತಾ ಇದೆ ಈ ಪೆಟ್ರೋಲ್ಗೆ ಕಾಸು? ಈ ಕಾರುಗಳು ಆರ್ಗನೈಸ್ ಮಾಡ್ಲಿಕ್ಕೆ ನಿನಗೆ ದುಡ್ಡು ಎಲ್ಲಿಂದ ಬರ್ತಾ ಇದೆ? ಎಷ್ಟು ಅಕ್ರಮ ಮಾಡಿದ್ಯಾ ವಿಶ್ವನಾಥ್ ಅಂತ ಕೇಳಲೇಬೇಕಾಗಿದೆ. ಇವತ್ತು ಯಾರೋ ನನಗೆ ಮೆಸೇಜ್ ಹಾಕಿದ್ರು, ಅಣ್ಣ ಅದು 400 ಕಾರಲ್ಲ 6,000 ಗಾಡಿಗಳನ್ನ ತಗೊಂತಾ ಹೋಗ್ತಾ ಇದ್ದಾನೆ ಅಂತ. 6,000 ಗಾಡಿಗಳಿಗೆ 20,000 ಎಂದು ನಾವು ಮಲ್ಟಿಪ್ಲೈ ಮಾಡಿದ್ರೆ ಒಂದು ಗಾಡಿಗೆ 20,000 ಅಂದ್ರೆ 12 ಕೋಟಿ ಆಯ್ತು. ನಮ್ಮ ಪ್ರಶ್ನೆ ಏನು ಅಂತಂದ್ರೆ, 1.5 ಲಕ್ಷ ಸಂಬಳ ಬರುವಂತ ವಿಶ್ವನಾಥನಿಗೆ, MLA ವಿಶ್ವನಾಥನಿಗೆ ಈ 12 ಕೋಟಿ ರೂಪಾಯಿ ವೆಚ್ಚ ಮಾಡಿಕೊಂಡು 6,000 ವೆಹಿಕಲ್ ತಗೊಂಡು ಹೋಗ್ತಾ ಇದ್ರೆ ಎಲ್ಲಿಂದ ಬರ್ತಾ ಇದೆ ಹಣ ಅಂತ ಕೇಳಲೇಬೇಕಾಗಿದೆ. ಈತ ಅಸೆಂಬ್ಲಿ ಅನ್ನೋ ದೇವಸ್ಥಾನದಲ್ಲಿ ನಕಲಿ ಅಡ್ವೊಕೇಟ್ ಅಂತ ಹೇಳ್ದ. ಆ ಡಾಕ್ಯುಮೆಂಟ್ಸ್ ಅನ್ನ ಮಾನ್ಯ ಸ್ಪೀಕರ್ ಅವರಿಗೆ, CM ಅವರಿಗೆ, ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳಿಗೆ, ಜೊತೆಯಲ್ಲಿ ಬೆಂಗಳೂರಿನ ಪೊಲೀಸ್ ಕಮಿಷನರ್ಗೆ ಈತನ ವಿರುದ್ಧ ಸ್ಪೀಕರ್ ಅವರಿಗೆ ಈತನ ವಿರುದ್ಧ ಅಸೆಂಬ್ಲಿಯ ನಡವಳಿಕೆಯ ಅನ್ವಯ ಶಿಸ್ತು ಕ್ರಮವನ್ನ ಜರುಗಿಸೋಕೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೇವೆ. ಈತನನ್ನ ಆ ದೇವಸ್ಥಾನದಲ್ಲಿ, ಪ್ರಜಾತಂತ್ರದ ದೇವಸ್ಥಾನದಲ್ಲಿ ನಕಲಿ ಅಡ್ವೊಕೇಟ್ ಹೇಳ್ದ. ನಾನು ಒರಿಜಿನಲ್ ಸರ್ಟಿಫಿಕೇಟ್ಗಳನ್ನ ಸ್ಪೀಕರ್ ಅವರಿಗೆ ಕಳಿಸ್ತಾ ಇದ್ದೀನಿ. ಸ್ಪೀಕರ್ ಅವರು ನೋಡ್ಲಿ, ರಾಜ್ಯದ ಮುಖ್ಯಮಂತ್ರಿಗಳು ನೋಡ್ಲಿ. ಪದೇ ಒಬ್ಬ ವಕೀಲನನ್ನ ಏನೂ ಮಾಡಕ್ಕಾಗಲ್ಲ, ಧ್ವನಿ ಎತ್ತಾನೆ ಅಂತ ಹೇಳಿದ್ರೆ ಪದೇ ನಕಲಿ ಅಡ್ವೊಕೇಟ್, ಡೂಪ್ಲಿಕೇಟ್ ಅಡ್ವೊಕೇಟ್ ಅಂತ ಹೇಳುವಂತ ಆತ್ಮಗಳಿಗೆ ರಾಜ್ಯದ ಮುಖ್ಯಮಂತ್ರಿಗಳು, ಸ್ಪೀಕರು ಇದಕ್ಕೆ ಉತ್ತರವನ್ನ ಕೊಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ನನ್ನ ಪರ್ಸನಲ್ ಏನೂ ಇಲ್ಲ, ಆದರೆ ಒಬ್ಬ ಧ್ವನಿ ಎತ್ತೋ ವ್ಯಕ್ತಿಯ
ತೇಜೋವಧೆ ಮಾಡಲಿಕ್ಕೆ ಸ್ವತಃ ವಿರೋಧ ಪಕ್ಷದ ಒಬ್ಬ MLA ನಿಂತ್ಕೊಳ್ತಾನೆ ಅಂತ ಹೇಳಿದ್ರೆ ಅದು ಬರೀ ನಿಲ್ಲಲ್ಲ, ನುಗ್ಗಿ ಹೊಡೆದ್ರೆ ನನ್ನ ಕೇಳ್ಬಿಡಿ ಅಂತ ಹೇಳ್ತಾನೆ ಅಂತಂದ್ರೆ, ಒಬ್ಬ ನಾಳೆ ದಿವಸ ಯಾರಾದ್ರೂ ಏನಾದ್ರೂ ನಮ್ಗೆ ಅಟ್ಯಾಕ್ ಮಾಡಿದ್ರೆ ಈ ವಿಶ್ವನಾಥನೇ ಅದಕ್ಕೆ ಹೊಣೆ ಆಗ್ತಾನೆ. ಇದಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಸ್ಪೀಕರ್ ಅವರು ಒಬ್ಬ MLA ನಿಮ್ಮ ಸಮ್ಮುಖದಲ್ಲಿ ನುಗ್ಗು ಹೊಡಿತೀನಿ ಅಂತ ಹೇಳಿದ್ರೆ ನಿಮ್ಮ ಜವಾಬ್ದಾರಿ ಅಲ್ಲಿ ಮುಗಿದೋಗಲ್ಲ. ಸ್ಪೀಕರ್ ಸಾಹೇಬ್ರೆ, UT ಖಾದರ್ ಸಾಹೇಬ್ರೆ, ಒಬ್ಬ ನಾಗರಿಕನನ್ನ ನಕಲಿ ಅಡ್ವೊಕೇಟ್ ಅನ್ನೋದಲ್ದ್ರೆ ಧ್ವನಿ ಎತ್ತರಂತ ವ್ಯಕ್ತಿನ ನುಗ್ಗಿ ಹೊಡೆದ್ರೆ ಅದಕ್ಕೆ ನಾನು ಜವಾಬ್ದಾರಿ ಇಲ್ಲ ಅಂತಂದ್ರೆ, ಯಾರಾದ್ರೂ ನುಗ್ಗಿ ಹೊಡೆದ್ರೆ ಅದಕ್ಕೆ ಈ ವಿಶ್ವನಾಥನೇ ಜವಾಬ್ದಾರಿ ಆಗುತ್ತೆ. ಅದನ್ನ ಪ್ರಿವೆಂಟ್ ಮಾಡಬೇಕಾದ್ದು ಅಸೆಂಬ್ಲಿಯ ಸ್ಪೀಕರ್ ಆದಂತ ನಿಮ್ಮ ಆದ್ಯ ಕರ್ತವ್ಯ. ಹಾಗಾಗಿನೇ ನಿಮಗೆ ನಾನು ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಂಪ್ಲೇಂಟ್ ಅನ್ನ ಈ ಒಂದು ವಿಶ್ವನಾಥನ ವಿರುದ್ಧ ಕೊಡ್ತಾ ಇದ್ದೀವಿ. ಆಮೇಲೆ ಕಳೆದ 17 ವರ್ಷದಲ್ಲಿ ಈತ ಯಲಹಂಕ MLA ಹೇಳ್ಕೊಳೋದು, ಈತನಿಗೆ ವೋಟ್ ಹಾಕಿದ್ದು, ಮೆಜಾರಿಟಿ ವೋಟ್ ಹಾಕಿದ್ದು ಒಕ್ಕಲಿಗರು, ಇಲ್ಲಿನ ಸಾಮಾನ್ಯ ಜನರು, ರೆಡ್ಡಿ ಜನಾಂಗದ ಈ ವಿಶ್ವನಾಥ ಮಾಡಿದಂತ ಅಕ್ರಮಗಳು ಒಂದೆರಡಲ್ಲ. ಓಕೆ, ಈತನ ರಿಯಲ್ ಎಸ್ಟೇಟ್ ದಂಧೆ ಆಗಿರಬಹುದು, ಈತನ ಪುಡಾರಿ ರೌಡಿಗಳ ದಂಧೆನೇ ಆಗಿರಬಹುದು, ಈತ ಮಾಡಿದಂತ ಭ್ರಷ್ಟಾಚಾರಗಳೇ ಆಗಿರಬಹುದು, ಅಲ್ಲಿ ನಡೆದಂತ ಕಳಪೆ ಕಾಮಗಾರಿಗಳೇ ಆಗಿರಬಹುದು, ಈತನ ಆಂಧ್ರದ ನೆಟ್ವರ್ಕ್ ಆಗಿರ್ಬೋದು, ಎಲ್ಲ ಆಗಿರ್ಬೋದು. ಅಲ್ಲ ಮತ್ತೆ ಇದೇ ಯಲಹಂಕದಲ್ಲಿ ನಡೆದಂತ ಪೊಲಿಟಿಕಲ್ ಮರ್ಡರ್ಸ್ ಆಗಿರ್ಬೋದು, ಎಲ್ಲದಕ್ಕೂ ಒಂದು ಲೆಕ್ಕಾಚಾರ, ಒಂದು ಆಡಿಟ್, ಒಂದು ಟೀಮ್ ಮಾಡ್ತಾ ಇದೆ. ಕೆಲವು ದಿನಗಳಲ್ಲಿ ಈ ವಿಶ್ವನಾಥನ ಆಡಳಿತದಲ್ಲಿ ನಡೆದಂತ ಎಲ್ಲ ಅಕ್ರಮಗಳ ರಾಜ್ಯ ಸರ್ಕಾರದ ಮುಂದೆ ಒಂದು ಟೀಮ್ ಇಡಲಿದೆ. ಅದಕ್ಕೆ SIT ಕೂಡ ರಚನೆ ಮಾಡಬೇಕಾದಂತ ಪರಿಸ್ಥಿತಿ ಬರುತ್ತೆ ಅಂತ ಈ ಮೂಲಕ ಹೇಳುತ್ತಾ, ಧರ್ಮಸ್ಥಳದ ವಿಚಾರದಲ್ಲಿ ಪಳೆಯುಳಿಕೆಗಳು ಸಿಕ್ಕಿವೆ. ಇದು ಯಾರದ್ದು ಅಂತ ನಾವೇ ಪ್ರಶ್ನೆ ಮಾಡ್ತಾ ಇದ್ದೇವೆ. ಕಮಿಂಗ್ ಟು ಕಾಂಗ್ರೆಸ್ ಪಕ್ಷಕ್ಕೆ ಬಂದರೆ ನೀವುಗಳು ಯಾರೂ ಕೂಡ ಈ ಒಂದು SIT ವಿಚಾರವಾಗಿ ಒಂದು ಸಪೋರ್ಟ್ ಅನ್ನ ಮಾಡ್ತಾ ಇಲ್ಲ. ಬದಲಿಗೆ ಒಬ್ಬ ಡೆಪ್ಯೂಟಿ CM ಖಾಲಿ ಡಬ್ಬಾ ಅಂತ ಹೇಳ್ತಾರೆ. ಮಾನ್ಯ DK ಶಿವಕುಮಾರ್ ರವರೇ, ಗೌರವಿತವಾಗಿ ನಿಮಗೆ ನಾವು ಒಂದೇ ಒಂದು ಮಾತನಾಡೋದು ಏನು ಅಂತಂದ್ರೆ, ಒಂದು SIT ನೀವೇ ರಚನೆ ಮಾಡಿದಂತ SIT ನಡಿಬೇಕಾದ್ರೆ ಅದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲದೆ ಟಿಪ್ಪಣಿ ಮಾಡೋದು ಎಷ್ಟು ಸರಿ? ಆಯ್ತು, ನಿಮಗೆ ಮಾಹಿತಿ ಇದ್ದರೆ ಅದನ್ನ ಬಹಿರಂಗಪಡಿಸಿ ಟಿಪ್ಪಣಿಯನ್ನು ಮಾಡೋದು. ಆಮೇಲೆ ಟಿಪ್ಪಣಿಯನ್ನ ಮಾಡೋದು ನಿಮ್ಮ ಕೆಲಸ ಅಲ್ಲ, ಅದರ ಕೆಲಸವನ್ನು ಮಾಡಬೇಕಾದಂತದ್ದು SIT ಯನ್ನು ರಚನೆ ಮಾಡಿರುವಂತ ಸರ್ಕಾರ ಅದರ ಒಂದು ಸಿಂಧುತ್ವದ ಬಗ್ಗೆ ಯೋಚನೆ ಮಾಡಬೇಕೇ ಹೊರತು ಖಾಲಿ ಡಬ್ಬಾ ಅಂತ ಹೇಳಿ ಹಿಂದುತ್ವ ಓಟ್ಗಳಿಗೆ ಆಸೆ ಬೀಳ್ತಾ ಇರುವಂತ ಡೆಪ್ಯೂಟಿ ಸಿಎಂ DK ಶಿವಕುಮಾರ್ ಅವರೇ, ದಯಮಾಡಿ ಇದೊಂದು SIT, ಆಮೇಲೆ ಅಲ್ಲಿ ನಡೆದಿರೋದು ತುಂಬಾ ದೊಡ್ಡ ಹಿಂದೂ ಹೆಣ್ಣುಮಕ್ಕಳ ಹತ್ಯಾಕಾಂಡ, ಈ ವಿಚಾರದಲ್ಲಿ ನೀವೇನೋ ಹೋಗಿ ಅಲ್ಲಿರುವಂತ ಧರ್ಮಸ್ಥಳ ಇರುವಂತ ವ್ಯಕ್ತಿಗೆ ಕಾಲಿಗೆ ಬಿದ್ದಿದ್ದೀರಾ. ಬಟ್ ಒಂದಂತೂ ನಿಜ, ನನ್ನ ಮೇಲೆ ಸುಳ್ಳು ಕೇಸುಗಳು 2011ರಲ್ಲೇ R ಅಶೋಕ್ ಹಾಕ್ಸ್ದ, ಜೈಲಿಗೆ ಹಾಕ್ಸ್ದ, ನಾನು ಹೊರಗಡೆ ಬಂದಂತವನು. ನನ್ನ ಕೇಸುಗಳನ್ನ ವಾದ ಮಾಡಿಕೊಂಡು ಗೆದ್ಕೊಂಡು ವಕೀಲನಾದಂತವನು. ನಾನು ನಡೆದಂತ ದಾರಿ ಯಾವುದು ಕೂಡ ಹೂವಿನ ದಾರಿ ಆಗಿರ್ಲಿಲ್ಲ, ಮುಳ್ಳಿನ ದಾರಿನೇ ಆಗಿತ್ತು. ಆ ಮುಳ್ಳಿನ ದಾರಿಲಿ ಕಣ್ಣೀರ್ ಬಂದಿದ್ದು ನಿಜ, ಕಣ್ಣೀರ್ ಬಂದಾಗ ಮಳೆ ಬಂದಿದ್ದು ನಿಜ. ಕಾರಣ ಯಾಕೆ ಅಂತಂದ್ರೆ ನನ್ನ ಕಣ್ಣೀರು ಯಾರಿಗೂ ಗೊತ್ತಾಗಬಾರ್ದು ಅಂತ ಆ ಒಂದು ಮೇಲಿರುವಂತ ಶಕ್ತಿ ಮಳೆ ಕೂಡ ಬರೆಸ್ತು. ನಾನು ಮಳೆಯಲ್ಲಿ ಹತ್ತಿ ನಡೆದಿದ್ದು ಇದೆ, ಕಾಲಿಗೆ ಮುಳ್ಳು ಚುಚ್ಕೊಂಡಾಗ ಬೇಜಾರು ಮಾಡಿಕೊಂಡು ನನ್ನನ್ನು ನಾನು ಶಪಿಸಿಕೊಂಡಿದ್ದು ಇದೆ. ಏನೇ ಆದರೂ ನಾನು ಸೋತು ಸತ್ತು ಈಗ ಎದ್ದು ನಿಂತು ಗೆಲ್ಲಕ್ಕೆ ಒಂದು ತಯಾರಿಲಿರೋನು. ಒಂದಂತೂ ನಿಜ, ನನ್ನನ್ನು ನುಗ್ಗೊಡಿಬೇಕು ಅಂದವ್ರಿಗೆ ಜನವರಿನಲ್ಲಿ ನಮ್ಮ ಗನ್ಮೆನ್ಗಳು ಗುಂಡಾರಿಸಿ ಉತ್ತರ ಕೊಟ್ಟಿದ್ದಾರೆ. ನಾನು ಪದೇ ಅದನ್ನ ಹೇಳಬೇಕಾಗಿಲ್ಲ. ಅಂಡ್ ಕಮಿಂಗ್ ಸ್ಟ್ರೈಟ್ ಟು ಪೊಲೀಸ್ ಕಮಿಷನರ್ನ ಪ್ರಶ್ನೆ ಆಗಿರ್ಬೋದು, ಬರ್ತ್ಡೇ ಸೆಲೆಬ್ರೇಷನ್ ಪ್ರಶ್ನೆ ಆಗಿರ್ಬೋದು, CM ಅವ್ರನ್ನ ಪ್ರಶ್ನೆ ಆಗಿರ್ಬೋದು, ಡೆಪ್ಯೂಟಿ CM ಅವ್ರನ್ನ ಪ್ರಶ್ನೆ ಆಗಿರ್ಬೋದು, ನಾವೆಲ್ಲೂ ಕೂಡ ಅನಾರೋಗ್ಯವಾಗಿ ಮಾತಾಡಿಲ್ಲ, ಗಟ್ಟಿಯಾಗಿ ಪ್ರಶ್ನೆ ಮಾಡಿದ್ದೀವಿ, ಗದರ್ ಕೇಳಿದ್ದೇವೆ ಹೊರತು ನಾವೆಲ್ಲೂ ಕೂಡ ಭ್ರಷ್ಟಾಚಾರ ಮಾಡಿಲ್ಲ. ನಮಗೆ ಆ ರೀತಿ ಅನಾಚಾರ ಮಾಡಿ ಜೀವನ ಮಾಡುವಂತ ಅವಶ್ಯಕತೆ ಸಹ ನಮಗಿಲ್ಲ. ನಾನೊಬ್ಬ ವಕೀಲ ಅಂತ ಹೇಳಲಿಕ್ಕೆ ನನ್ನ ಹತ್ರ ದಾಖಲೆ ಇದೆ. ನಕಲಿ ಅಂತ ಹೇಳೋ ಆತ್ಮಗಳ ನಾಲ್ಗೆ ಮೇಲೆ ನಿಜವಾಗ್ಲೂ ಸತ್ಯ ಇದೆಯಾ ಸುಳ್ಳಿದೆಯಾ ಅಂತ ಸಮಯನೇ ಹೇಳುತ್ತೆ ಅಂತ ಹೇಳುತ್ತಾ, ಲಂಕೇಶ್ ಒಂದು ಮಾತು ಹೇಳಿದ್ರು, ಸಾರ್ವಜನಿಕ ಜೀವನಕ್ಕೆ ಬರಬೇಡಿ, ಬಂದ್ರೆ ಜನ ಹೊಗಳ್ತಾರೆ, ತೆಗಳ್ತಾರೆ, ಬೊಗಳ್ತಾರೆ, ಕ್ಯಾಕರಿಸಿ ಉಗಿತಾರೆ ಅಂತ. ನಾನು ಎಲ್ಲದಕ್ಕೂ ತಯಾರಿ ಇದ್ದೀನಿ. ಈ ಒಂದು ಸಾಮಾನ್ಯ ಜನರ ಹೋರಾಟಕ್ಕೆ ನಾನು ಬಂದಿದ್ದೀನಿ. ನಾನು ವಿಶ್ವದಲ್ಲಿ ಕಂಡಂತ ಚಿ ಗೆವಾರೋ ಆಗಿರ್ಬೋದು, ನೆಲ್ಸನ್ ಮಂಡೇಲಾ ಆಗಿರ್ಬೋದು, ಅಥವಾ ನಮ್ಮ ದೇಶದ ಮಹಾತ್ಮ ಗಾಂಧಿ ಆಗಿರ್ಬೋದು, ಸ್ವತಂತ್ರ ಹೋರಾಟಗಾರರಾದ 100 ಸ್ವತಂತ್ರ ಹೋರಾಟಗಾರರಾಗಿರ್ಬೋದು, ಉಧಮ್ ಸಿಂಗ್ ಆಗಿರ್ಬೋದು, ಭಗತ್ ಸಿಂಗ್ ಆಗಿರ್ಬೋದು,
ಇವರೆಲ್ಲ ನೋಡಿ ನಾವು ಕೂಡ ಪ್ರೇರೇಪಣೆ ಆಗಿದ್ದೇವೆ. ಒಂದು ಮಟ್ಟದಲ್ಲಿ ನಾವು ಅವರ ಕೆಲಸ ಮಾಡಕ್ ಆಗಿಲ್ಲ ಅಂದ್ರು ಅವರ ಕಾಲು ಧೂಳಿನ ಕೆಲಸ ಆದ್ರೂ ಮಾಡ್ಲಿಕ್ಕೆ ನಾವೆಲ್ಲ ತಯಾರಾಗಿದ್ದೇವೆ. ಆಮೇಲೆ ನನ್ನನ್ನ 4 ಬಾರಿ ಜೈಲಿಗೆ ಹಾಕಿಸಿ ಈ ಎಲ್ಲಾ ಪಕ್ಷಗಳು ನನ್ನನ್ನ ಖಂಡಿತವಾಗಿ ಪರೀಕ್ಷೆ ಮಾಡಿದೆ. ನನ್ನ ಮೇಲೆ ಕೇಸ್ ಹಾಕ್ತೀನಿ, ನನಗೆ ನುಗ್ಗು ಓಡಿಸ್ತೀವಿ ಎಂದವ್ರಿಗೆ ನಮ್ಮ ಗನ್ಮೆನ್ಗಳು ಶೂಟ್ ಮಾಡಿ ಗಾಳಿನಲ್ಲಿ ಗುಂಡಾರಿಸಿ ಉತ್ತರವನ್ನ ಕೊಟ್ಟಿದ್ದಾರೆ. ನನ್ನ ಪ್ರಾಪರ್ಟಿ ನನ್ನನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ನಮ್ಮ ಅಂಗರಕ್ಷಕರಿದ್ದಾರೆ. ಸರ್ಕಾರ ಇದುವರೆಗೂ ಕೊಟ್ಟಿಲ್ಲ. ನಾನು ನನ್ನ ಅಂಗರಕ್ಷಕರನ್ನ ಮಡ್ಕೊಂಡಿದ್ದೇನೆ. ಆ ರೀತಿ ಬಂದ್ರೆ ನನ್ನ ಅಂಗರಕ್ಷಕರು ಸೆಲ್ಫ್ ಡಿಫೆನ್ಸ್ ಅಲ್ಲಿ ಏನು ಉತ್ತರ ಕೊಡಬೇಕು ಅಂತ ಅವ್ರಿಗೆ ಸಮಯ ಗೊತ್ತಾಗುತ್ತೆ ಅಂತ ಹೇಳುತ್ತಾ, ಈ ರೀತಿ ಉಚ್ಚಾಟವಾಗಿ ನುಗ್ಗೊಡಿತೀವಿ ಅಂತ ಹೇಳಿದಂತ ಗಿಳಿಯಾರೇ ಆಗಿರ್ಬೋದು, ಯಾರಾದ್ರೂ ಹೊಡೆದ್ರೆ ಅದಕ್ಕೆ ನಾನ್ ಜವಾಬ್ದಾರಿ ಅಲ್ಲ ಅಂತ ಹೇಳಿದಂತ MLA ವಿಶ್ವನಾಥ್ ಅವರಿಗೆ ಹೇಳಕ್ ಇಷ್ಟಪಡೋದೇನು ಅಂತಂದ್ರೆ, ನಾವು ಬದುಕ್ತಾ ಇರೋದು ಡೆಮೋಕ್ರಸಿನಲ್ಲಿ, ಯಾವುದೋ ಗೂಂಡಾ ರಾಜ್ಯದಲ್ಲ ವಿಶ್ವನಾಥ, ಗಿಳಿಯಾರ್ ಅಂತ ಹೇಳುತ್ತಾ, ರಹೇ ಬಾತ್ ಖಾಲಿ ಡಬ್ಬಾ ಅಂತ ಹೇಳಿದಂತ DK ಶಿವಕುಮಾರ್ ಅವರೇ ತಾವೇ ರಚಿಸಿದಂತ SIT ನಲ್ಲಿ ತಾವು ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿರೋದು ಸಾಂವಿಧಾನಿಕವಾಗಿ ಸರಿಯಲ್ಲ ಅಂತ ಹೇಳುತ್ತಾ, ನಿಮಗೆ ಬುದ್ಧಿ ಹೇಳುವಂತ ಮಟ್ಟದಲ್ಲಿ ನಾವಿಲ್ಲ ಅಂದ್ರೂ ಕೂಡ ಒಂದು 4 ಮಾತನ್ನ ಕಿವಿ ಮಾತಿಗೆ ಹೇಳಲೇಬೇಕು. ನನಗೆ ಫೋನ್ ಮಾಡಿ ಕೆಟ್ಟದಾಗ ಮಾತಾಡಿ ನನಗೆ ಧಮಕಿ ಹಾಕರೆ ಏನೂ ಪ್ರಯೋಜನ ಆಗಲ್ಲ. ಬದಲಿಗೆ ನೀವು ಕೆಟ್ಟದಾಗ ಮಾತಾಡಿದ್ರೆ ನಾನು ಕೂಡ ಕೆಟ್ಟದಾಗೆ ಉತ್ತರ ಕೊಡ್ತೀನಿ. ಯಾಕೆ ಅಂತಂದ್ರೆ ನೀವು ಮಾತಾಡುವಂತ ಕೆಟ್ಟ ಭಾಷೆಗೆ ನನ್ನ ಒಳ್ಳೆ ಸತ್ಯ ಹರಿಶ್ಚಂದ್ರನ ಭಾಷೆ ನನಗೆ ಬೇಕಾಗಿಲ್ಲ. ನೀವು ಯಾವ ರೀತಿ ಐ ಆಮ್ ಯುವರ್ ಮಿರರ್, ನೀವು ಕೆಟ್ಟದಾಗ ಫೋನಲ್ಲಿ ಮಾತಾಡಿದ್ರೆ ನಾನು ಕೂಡ ಕೆಟ್ಟದಾಗೆ ಮಾತಾಡ್ತೀನಿ. ಯಾಕೆ ಅಂತಂದ್ರೆ ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು, ನಿಮ್ಮಂತ ಹೊಲಸು ಜನಗಳಿಗೆ ಹೊಲಸಾಗಿ ಉತ್ತರ ಕೊಡಬೇಕು. ಯಾಕೆ ಅಂತಂದ್ರೆ ಅದೇ ಜಗತ್ತಿನ ನಿಯತ್ ಅಂತ ಹೇಳುತ್ತಾ, ನಾನು ಸತ್ತು ಈಗ ಎದ್ದು ನಿಂತಿರೋನು. ಓಕೆ, ಯಾವುದೇ ಕಾರಣಕ್ಕೂ ಧರ್ಮಸ್ಥಳದ ವಿಚಾರದಲ್ಲಿ ಸಾರ್ವಜನಿಕ ಕೂಗನ್ನ ತಣ್ಣಗಾಗಕ್ಕೆ ನಾವು ಬಿಡಲ್ಲ. ಅಕಸ್ಮಾತ್ SIT ಅನ್ನ ಖಾಲಿ ಡಬ್ಬಾ ಅನ್ನೋದಾದ್ರೆ ದಯಮಾಡಿ ವಿ ವಿಲ್ ಫೈಲ್ ಎ ರಿಟ್ ಪಿಟಿಷನ್ ಇನ್ ಹೈಕೋರ್ಟ್ ಆರ್ ಸುಪ್ರೀಂ ಕೋರ್ಟ್ ಅಂಡ್ ಆಸ್ಕ್ ದ ಕೋರ್ಟ್ ಟು ಮಾನಿಟರ್ ದಿಸ್ SIT ಅನ್ನೋದು DK ಶಿವಕುಮಾರ್ಗೆ, CM ಸಿದ್ದರಾಮಯ್ಯನವರಿಗೆ ಭಾರ ಅನ್ನೋದಾಗೋದಾದ್ರೆ ನಾವು ಕೋರ್ಟಿನ ಮೊರೆ ಹೋಗ್ತೇವೆ. ವಿ ವಿಲ್ ಆಸ್ಕ್ ದ ಕೋರ್ಟ್ ಟು ಟೇಕ್ ಓವರ್ ದ SIT ಅಂಡ್ ಮಾನಿಟರ್ ದ SIT ಆನ್ ಡೇ ಟು ಡೇ ಬೇಸಿಸ್, ಅಪಾಯಿಂಟಿಂಗ್ ಎ ರಿಟೈರ್ಡ್ ಹೈಕೋರ್ಟ್ ಆರ್ ಸುಪ್ರೀಂ ಕೋರ್ಟ್ ಜಡ್ಜ್ ಅಂತ ಹೇಳುತ್ತಾ, ಒಂದು ದೊಡ್ಡ ವಕೀಲರ ತಂಡನೆ ಅಡ್ವೊಕೇಟ್ ಧನಂಜಯ ಆಗಿರ್ಬೋದು, ರಂಗನಾಥ್ ಆಗಿರ್ಬೋದು, ಅಡ್ವೊಕೇಟ್ ಬಾಲನ್ ಆಗಿರ್ಬೋದು, ಪ್ರದೀಪ್ ಅವರು ಆಗಿರ್ಬೋದು, ಒಂದು ದೊಡ್ಡ ಮಟ್ಟದ ವಕೀಲರ ತಂಡನೆ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಈ ಕೇಸ್ಗೆ ಕೆಲಸ ಮಾಡ್ತಾ ಇದೆ. ಒಂದಂತೂ ನಿಜ, ನಮ್ಮಲ್ಲಿ ತಾಳ್ಮೆ ಇದೆ, ನಮ್ಮಲ್ಲಿ ನಂಬಿಕೆ ಇದೆ. ಈ ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಓಕೆ, ನ್ಯಾಯ ಅನ್ನೋದನ್ನ ಹುಡ್ಕೊಂಬರಲ್ಲ, ನಾವು ಹುಡ್ಕೊಂಡೋಗಿ ತಗೊಳ್ಬೇಕಾಗತ್ತೆ. ಆ ಕೆಲಸವನ್ನ ನಾವು ನಮ್ಮ ಟೀಮ್ ಮಾಡ್ತಾ ಇದ್ರೆ, ಈ ಒಂದು ಕಾರ್ಯಕ್ಕೆ ಧ್ವನಿ ಜೋಡಿಸಿರೋರು, ಕಮೆಂಟ್ ಹಾಕಿರೋರು, ಶೇರ್ ಮಾಡಿರೋರು, ಶಬಾಸ್ಗಿರಿ ಹೇಳ್ತಾ ಇರೋರು, ಎಸ್ ಜಗ್ಗಣ್ಣ ಒಂದು ಕಾಲದಲ್ಲಿ ನಿಮ್ಮನ್ನ ವಿರೋಧ ಮಾಡಿದ್ವಿ, ಆದ್ರೆ ನೀವು ಮಾನವೀಯತೆ ಜೊತೆ ನಿಂತ್ಕೊಂಡಿದ್ದೀರಾ, ಹೆಣ್ಮಕ್ಳ ಪರವಾಗಿ ನಿಂತ್ಕೊಂಡಿದ್ದೀರಾ, ಸೌಜನ್ಯ ಪ್ರಕರಣದಲ್ಲಿ ಸತ್ತೋಗಿರೋ ಸೌಜನ್ಯ ಪ್ರಕರಣಕ್ಕೆ ಒಂದು ಜೀವ ತರಕ್ಕೆ ಪ್ರಯತ್ನ ಬೀಳ್ತಾ ಇದ್ದೀರಾ ಅಂತ ಹೇಳ್ತಾ ಇರೋ ಪ್ರತಿಯೊಬ್ಬರಿಗೂ ನನ್ನ ನಮನ ಅಂತ ಹೇಳುತ್ತಾ, ನಾನು ನಿಮ್ಮನೆ ಮಗ, ನಾನು ಯಾವತ್ತೂ ದ್ರೋಹ ಮಾಡಲ್ಲ. ನನಗಂತ ಬುದ್ಧಿನೂ ಇಲ್ಲ, ಭಗವಂತ ನನಗೆಲ್ಲ ಕೊಟ್ಟಿದ್ದಾನೆ. ಒಂದೇ ಒಂದಿದೆ, ಹಿಡ್ಕೊಂಡಂತನ್ನ ನಾನು ಯಾವತ್ತೂ ಬಿಡಕ್ ಹೋಗೋದಿಲ್ಲ. ಆಮೇಲೆ ನ್ಯಾಯ ಸಿಗೋವರೆಗೂ ನಾನು ಸುಮ್ಮನೆ ಇರಕ್ಕೆ ಹೋಗೋದಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಕೊನೆಯಲ್ಲಿ ಒಂದೇ ಒಂದು ಮಾತು ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಬರೀ ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ಬರೀ ಹೋರಾಟ ಒಂದೇ ನಡೆದಿಲ್ಲ, ಒಂದು ದೊಡ್ಡ ಮಟ್ಟದ ರೋಲ್ ಕಾಲ್ ಸಹ ನಡೆದಿದೆ. ಅದಕ್ಕೆ ಒಂದು ಸ್ಮಾಲ್ ಉದಾಹರಣೆ ಕೊಡ್ತಾ ಇದ್ದೀವಿ. ಮುತಾಲಿಕ್ ಅನ್ನೋ ವ್ಯಕ್ತಿ ಆಗಸ್ಟ್ 12ನೇ ತಾರೀಕು 2023 ಮಹೇಶ್ ತಿಮ್ರೋಡಿ ಅವ್ರ ಮನೆಗೆ ಹೋಗ್ತಾನೆ. ಬೇಡ ಅಂತ ಹೇಳಿದ್ರು, ಅಲ್ಲಿರುವಂತ ವ್ಯಕ್ತಿಗಳನ್ನ ಕರ್ಕೊಂಡು ಅವ್ರ ಮನೆಗೆ ಹೋಗ್ತಾನೆ, ಪರಿಚಯ ಮಾಡ್ಕೊಳ್ತಾನೆ. 2023 12 ಆಗಸ್ಟ್. ತದನಂತರ 3 ತಿಂಗಳಲ್ಲಿ ಒಂದು ದೊಡ್ಡ ಮಟ್ಟದ ಸೌಜನ್ಯ ಹೋರಾಟ ನಡೀತದೆ. ಆ ಸೌಜನ್ಯ ಹೋರಾಟದಲ್ಲಿ ಈತ ಮೈಕ್ ಎತ್ಕೊಂಡು ಭಾಷಣ ಮಾಡ್ತಾನೆ ಈ ಮುತಾಲಿಕ್ ಅನ್ನೋ ವ್ಯಕ್ತಿ. ತದನಂತರ ಬೆಂಗಳೂರಿನ HSR ಲೇಔಟ್ ಅಲ್ಲಿ ಒಬ್ಬ ಡ್ಯಾಶ್ ಜೈನ ಮನೆಗೆ ಹೋಗಿ ಅಲ್ಲಿ ಡೀಲ್ ಮಾಡ್ಕೊಂತಾನೆ. ತದನಂತರ ಒಂದು ಹೋಟೆಲ್ ಅಲ್ಲಿ ಈತನಿಗೆ ಪೇಮೆಂಟ್ ಆಗಿದೆ ಅಂತ ಸ್ವತಃ ಜೊತೆಲಿದ್ದವರು ಹೇಳಿದ್ದಾರೆ. ನಾಚಿಕೆ ಆಗಬೇಕು. ಹಿಂದುತ್ವ ಅಂತ ಹೇಳ್ಕೊಂಡು ಹೋರಾಟ ಮಾಡುವಂತ ಮುತಾಲಿಕ್ ವ್ಯಕ್ತಿ, ನೀನು ಆ ಹೆಣ್ಣು ಮಕ್ಕಳ ಆತ್ಮಗಳನ್ನ ಬೆಂಗಳೂರಲ್ಲಿ ಯಾವುದೋ ಹೋಟ್ಲಲ್ಲಿ ಒಂದಿಷ್ಟು 5 ಲಕ್ಷಕ್ಕೋ 10 ಲಕ್ಷಕ್ಕೋ ಮಾರಾಟ ಮಾಡ್ಕೊಂಡೆ ಅಂತ ಕಿವಿ ಕೇಳಿದಾಗ ನಮಗೆ ಮೈಯೆಲ್ಲ ಜುಮ್ಮಂತು ಅಂತ ಹೇಳುತ್ತಾ, ಈ ಒಂದು ಧರ್ಮಸ್ಥಳ ಹತ್ಯಾಕಾಂಡದ ಹೋರಾಟದಲ್ಲಿ ಬರೀ ಹೋರಾಟ ಒಂದೇ ನಡೆದಿಲ್ಲ, ರೋಲ್ ಕಾಲ್ಗಳು ನಡೆದಿದೆ. ಈ ರೋಲ್ ಕಾಲ್ಗ ಫಸ್ಟ್ ನೇಮೇ ಈ ಒಂದು ಮುತಾಲಿಕ್ ಅಂತ ಹೇಳುತ್ತಾ, ಅವರ ಹೆಸರುಗಳು ಮುಂದಿನ ದಿನಗಳಲ್ಲಿ ಮುಂದಕ್ಕೆ ಬಂದೇ ಬರುತ್ತೆ. ಅವ್ರನ್ನು ಕೂಡ ಎಕ್ಸ್ಪೋಸ್ ಮಾಡ್ತೀವಿ. ಬಟ್ ಆದರೆ SIT ತನಿಖೆ ಮುಗಿಬೇಕು, ತಪ್ಪಿತಸ್ಥರಿಗೆ ನ್ಯಾಯ ಆಗ್ಲೇಬೇಕು ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ಜೈ ಕರ್ನಾಟಕ, ಜೈ ಬೆಂಗಳೂರು, ಜೈ ಧರ್ಮಸ್ಥಳ. ಸರ್ವಾಯ ಉಗ್ರಾಯ ನಮಃ ತ್ರಿಪುರಾಂತಕಾಯ ನಮಃ
ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು. ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲೆಯನ್ನ ಧರಿಸುತ್ತಿದ್ದಾರೆ. ಇದು ಲುಕ್ ಅನ್ನ ಕೊಡೋದ್ರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ. ಇನ್ನು ಇದನ್ನ ಕೆಲವರು ಜಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ. ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು. ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ. ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ.com ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ. ಆ ವೆಬ್ಸೈಟ್ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ. ನಿಮ್ಮಲ್ಲಿ ಯಾರಿಗಾದ್ರೂ ಈ ಜಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು 8147287998 ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ.com ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ. ಅಲ್ಲಿಂದಲೂ ನೀವು ಖರೀದಿಸಬಹುದು. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.